ನಮಸ್ಕಾರ ವೀಕ್ಷಕರೇ, ನಾನು ಅನಿತಾ, ಟಿಡಿ ಅಕಾಡೆಮಿ ಟ್ರೈನರ್ ಆ್ಯಂಡ್ ಮೆಂಟರ್. ಈ ದಿನ ನಿಮಗೆ GTT ಆರ್ಡರ್ ಅಂದರೆ ಏನು, ಅದು ಹೇಗೆ ಪ್ಲೇಸ್ ಮಾಡಬೇಕು, ಅದು ಯಾರಿಗೆ ಯೂಸ್ ಆಗುತ್ತೆ, ಈ ವಿಷಯದ ಬಗ್ಗೆ ನನಗೆ ತುಂಬ ಜನ ಸ್ಟೂಡೆಂಟ್ಸು ನನಗೆ ಕೇಳ್ತಾಯಿದ್ರು. ನಾನು ಲಾಂಗ್ ಟರ್ಮ್ ಇನ್ವೆಸ್ಟರು, ನಾನು ಬೈ ಮಾಡಬೇಕು ಅಂತ ಹೇಳಿದರೆ ನನಗೆ ಈ ಪ್ರೈಸಿಗೆ ಬಂದಾಗ ಬೈ ಮಾಡಬೇಕು, ನನಗೆ ಅದನ್ನು ಮಾನಿಟರ್ ಮಾಡಲಿಕ್ಕೆ ಆಗೋದಿಲ್ಲ. ಆ ಥರ ಮಾನಿಟರ್ ಮಾಡಲಿಕ್ಕೆ ಆಗೋದಿಲ್ಲ ಅಂದಾಗ ನನಗೆ ಆ ಪ್ರೈಸ್ ಹೇಗೆ ಬರುತ್ತೆ, ಆ ಪ್ರೈಸಿಗೆ ನಾನು ಬೈ ಮಾಡಬೇಕು ಅಂತ ಹೇಳಿದ್ರೆ ನಾನು ಹೇಗೆ ಮಾಡಬೇಕು ಅಂತ ಹೇಳಿ ಅವರಿಗೆಲ್ಲ ನಾನೊಂದು ಸಜೆಷನ್ ಕೊಟ್ಟೆ. ನೀವು GTT ಆರ್ಡರ್ ಹಾಕಬಹುದು ಅಂತ ಹೇಳಿ. GTT ಆರ್ಡರ್ ಅಂದರೆ ಏನು? GTT ಅಂದರೆ ಗುಡ್ ಟಿಲ್ ಟ್ರಿಗರ್ ಅಂತ ಹೇಳಿ. ನಾವು ಈಗ GTT ಆರ್ಡರ್ ಹಾಕಬೇಕು ಅಂತ ಹೇಳಿದ್ರೆ, ಈಗ ಮಾರ್ಕೆಟ್ ಪ್ರೈಸು ಫಾರ್ ಎಕ್ಸಾಂಪಲ್ಲು ಯಾವುದೋ ಒಂದು ಸ್ಟಾಕು 100 ರೂಪೀಸಿಗೆ ಟ್ರೇಡ್ ಆಗ್ತಾಯಿದೆ ಅಂತ ಅಂದ್ಕೊಳ್ಳಿ. ನಾನು ಅದಾಗ 100 ರೂಪೀಸಿಗೆ ಬೈ ಮಾಡೋದಿಲ್ಲ, ನನಗೆ ಅದು ಒಂದು 80 ರೂಪೀಸಿಗೆ ಬಂದಾಗ ಮಾತ್ರ ನಾನು ಬೈ ಮಾಡ್ತೀನಿ ಅಂತ ಹೇಳಿದ್ರೆ, ನಾವು ಇವತ್ತೇ 80 ರೂಪೀಸಿಗೆ ಬೈ ಆರ್ಡರನ್ನು ಹಾಕಿಡಬಹುದು. ಅದು 80 ರೂಪಾಯಿಗೆ ಬಂದಾಗ ನನ್ನ ಟ್ರೇಡಿಂಗ್ ಅಕೌಂಟಲ್ಲಿ ದುಡ್ಡಿತ್ತು ಅಂತ ಹೇಳಿದ್ರೆ ಬೈ ಆಗತ್ತೆ. ಯಾವತ್ತು 80 ರೂಪೀಸ್ ಬರುತ್ತೋ ಆ ದಿನ ನನ್ನ ಅಕೌಂಟಲ್ಲಿ ದುಡ್ಡಿದ್ರೆ ಸಾಕು. ಅದನ್ನೇ ನಾವು GTT ಆರ್ಡರ್ ಅಂತ ಹೇಳೋದು. ಈ GTT ಆರ್ಡರ್ಗೆ ವ್ಯಾಲಿಡಿಟಿ ಎಷ್ಟಿರುತ್ತೆ ಅಂತ ಕೇಳ್ಬೋದು. ನಾನು ಇವತ್ತು GTT ಆರ್ಡರ್ ಹಾಕಿದೆ ಅಂತ ಹೇಳಿದ್ರೆ ಇವತ್ತಿನ ದಿನದಿಂದ 1 ವರ್ಷದ ತನಕ ಅದಕ್ಕೆ ವ್ಯಾಲಿಡಿಟಿ ಇರುತ್ತೆ. 1 ವರ್ಷದಲ್ಲಿ ಯಾವುದೇ ದಿನ ನಿಮಗೆ ಆ ಪ್ರೈಸಿಗೆ ಬಂದಾಗ ಆ ದಿನ ನಿಮ್ಮ ಅಕೌಂಟಲ್ಲಿ ಟ್ರೇಡಿಂಗ್ ಅಕೌಂಟಲ್ಲಿ ದುಡ್ಡಿತ್ತು ಅಂತ ಹೇಳಿದ್ರೆ, ನೀವು ಎಷ್ಟು ನಂಬರ್ ಆಫ್ ಶೇರ್ಸ್ ಆರ್ಡರ್ ಹಾಕಿರ್ತೀರೋ ಬೈ ಆರ್ಡರು, ಅದು ಬೈ ಆಗತ್ತೆ. ಇದು GTT ಬೈ ಆರ್ಡರ್ ಆಯಿತು. ಬಟ್ ಇದನ್ನು ನಾವು ಸೆಲ್ಲು ಹಾಕಬಹುದು. ಹೇಗೆ ಅಂತ ಹೇಳಿದರೆ, ಈಗ ನಾನು ಆಲ್ರೆಡಿ ಒಂದು ಸ್ಟಾಕನ್ನು ಬೈ ಮಾಡಿ ಇಟ್ಕೊಂಡಿದ್ದೀನಿ. ನಾನು 100 ರೂಪಾಯಿಗೆ ಬೈ ಮಾಡಿದ್ದೀನಿ. ಈಗ ಅದು 180 ರೂಪಾಯಲ್ಲಿ ಟ್ರೇಡ್ ಆಗ್ತಾಯಿದೆ. ಆದರೆ ನಾನು 200 ರೂಪಾಯಿ ಬಂದಾಗ ಸೆಲ್ ಮಾಡ್ತೀನಿ. ಅಂದರೆ ಈಗಲೇ ನಾನು ಸೆಲ್ ಮಾಡೋದಿಲ್ಲ, 200 ರೂಪಾಯಿ ಬಂದಾಗ ಮಾತ್ರ ಸೆಲ್ ಮಾಡಬೇಕು ಅಂತ ಹೇಳ್ತೀನಿ. ಆವಾಗ ನಾನು GTT ಸೆಲ್ ಆರ್ಡರ್ ಹಾಕಬಹುದು. ಅಂದರೆ ಗುಡ್ ಟಿಲ್ ಟ್ರಿಗರ್ ಸೆಲ್ ಆರ್ಡರನ್ನು ಸಹಿತ ನಾನು ಮುಂಚಿತವಾಗೇ ಹಾಕಿಡಬಹುದು. ಈ ಆರ್ಡರ್ಗೂ ಸಹಿತ 1 ವರ್ಷ ವ್ಯಾಲಿಡಿಟಿ ಇರುತ್ತೆ. ಅಂದರೆ 200 ರೂಪಾಯಿ ಬಂದಾಗ 1 ವರ್ಷದಲ್ಲಿ ಯಾವುದೇ ದಿನ 200 ರೂಪಾಯಿ ಬಂದಾಗ ನಿಮ್ಮ ಶೇರ್ಸು ಸೆಲ್ ಆಗುತ್ತೆ. ಇದನ್ನು ನಾವು GTT ಆರ್ಡರ್ ಅಂತ ಹೇಳಿ ಕರಿತೀವಿ. ಬನ್ನಿ ಇದನ್ನು ಲೈವ್ ಟ್ರೇಡಿಂಗಲ್ಲಿ ಟ್ರೇಡಿಂಗ್ ಆರ್ಡರ್ ಹೇಗೆ ಹಾಕೋದು ಅಂತ ಹೇಳಿಬಿಟ್ಟು ಏಂಜಲ್ ಅಕೌಂಟಲ್ಲಿ ನೋಡೋಣ. ನೋಡಿ, GTT ಆರ್ಡರನ್ನು ನೀವು ಯಾವುದೇ ಟ್ರೇಡಿಂಗ್ ಪ್ಲಾಟ್ಫಾರ್ಮಿಂದ ಬೇಕಿದ್ರೂ ಹಾಕಬಹುದು. ಫಾರ್ ಎಕ್ಸಾಂಪಲ್, ನನಗೆ ಏಂಜಲ್ ಅಕೌಂಟಲ್ಲಿ GTT ಆರ್ಡರ್ ಹೇಗೆ ಹಾಕೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಈಗ ನೋಡಿ, SBI ನನಗೆ 752ನಲ್ಲಿ ಟ್ರೇಡ್ ಆಗ್ತಾ ಇದೆ. ಆದರೆ ನಾನು 752ಗೆ ನಾನು ಬೈ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ. ಯಾಕೆಂದರೆ ನಮಗೆ ಟೆಕ್ನಿಕಲ್ ಆಗಿ ಗೊತ್ತು ಎಲ್ಲಿ ಸಪೋರ್ಟ್ ಇದೆಯೋ ಸಪೋರ್ಟ್ ಹತ್ತಿರ ಬಂದಾಗ ನಾವು ಬೈ ಮಾಡಬೇಕು ಅಂತ. ಫಾರ್ ಎಕ್ಸಾಂಪಲ್ ಅಂದ್ಕೊಳ್ಳೋಣ, 750 ಹತ್ತಿರ ಸಪೋರ್ಟ್ ಇದೆ. ನಾನು 750 ಬಂದಾಗ ಮಾತ್ರ SBI ಬೈ ಆಗಬೇಕು ಅಂತ ನಾನು ಆಸೆ ಪಡ್ತೀನಿ. ಅದಕ್ಕೆ ನಾನು GTT ಆರ್ಡರ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಈಗ SBIನ ಕ್ಲಿಕ್ ಮಾಡಿದ್ವಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ 3 ಡಾಟ್ಸ್ ಕಾಣಿಸುತ್ತೆ. 3 ಡಾಟ್ಸನ್ನು ಕ್ಲಿಕ್ ಮಾಡಿ ಇಲ್ಲಿ ಕ್ರಿಯೇಟ್ GTT ಅಂತ ಇದೆ. ಕ್ರಿಯೇಟ್ GTT ಆರ್ಡರನ್ನು ಪ್ಲೆಸ್ ಮಾಡಿದ್ರೆ ನಿಮಗೆ ಒಂದು GTT ಆರ್ಡರು ಓಪನ್ ಆಗುತ್ತೆ. ಈ GTT ಆರ್ಡರಲ್ಲಿ ನಿಮಗೆ ಇಲ್ಲಿ ನೋಡಿ ಟ್ರಿಗರ್ ಪ್ರೈಸ್ ಅಂತ ಇರುತ್ತೆ. ಇಲ್ಲಿ ನೀವು 1% ಕೆಳಗಡೆ ತನಕ ಹಾಕ್ಬೋದು, ಅದಕ್ಕಿಂತ ಕೆಳಗಡೆ ಹಾಕೋದಕ್ಕಾಗೋದಿಲ್ಲ ಅಂತ ತೋರಿಸುತ್ತೆ. ಇಲ್ಲಿ ನನಗೆ ಈಗ ಮಾರ್ಕೆಟ್ ರೇಟು 752ನಲ್ಲಿ ಟ್ರೇಡ್ ಆಗ್ತಾಯಿದ್ರು ನಾನು ಬೇಕಿದ್ರೆ 677.15 ತನಕ ನಾನು ಆರ್ಡರ್ಸನ್ನು ಪ್ಲೇಸ್ ಮಾಡ್ಬೋದು. ಅಂದರೆ ಕೆಳಗಡೆ ಸೈಡಿಗೆ ಬೈಯಿಂಗ್ ಇರುವಾಗ. ಈಗ ನಾನು 700ಗೆ ಬೈ ಮಾಡಬೇಕು ಅಂದ್ಕೊಳ್ತೀನಿ. 700ಗೆ ಅಂತ ಹೇಳಿದಾಗ ನಂದಿಲ್ಲಿ ಟ್ರಿಗರ್ ಪ್ರೈಸು ನಾನು 700 ರೂಪೀಸಿಗೆ ಬೈ ಹಾಕ್ತೀನಿ. 700ಇಂದ 701 ರೂಪೀಸಿಗೆ ಬಂದಾಗ ಮಾತ್ರ ನನಗೆ ಬೈ ಆಗಬೇಕು SBI. ಈಗ 752ಗೆ ನನಗೆ ಬೇಕಾಗಿಲ್ಲ, ನಾನು ಆ ರೇಟಿಗೆ ಬೈ ಮಾಡೋದಿಲ್ಲ. 700 ರೂಪೀಸಿಗೆ ಬಂದಾಗ ಮಾತ್ರ ನಾನು ಬೈ ಮಾಡ್ತೀನಿ ಅಂತ ಅಂದ್ಕೊಂಡಾಗ ನಾನು GTT ಆರ್ಡರನ್ನು ಹಾಕ್ತೀನಿ. ಹಾಕಿಬಿಟ್ಟು ನಾನು ಇಲ್ಲಿ ನಂಬರ್ ಆಫ್ ಕ್ವಾಂಟಿಟಿನ ಮೆನ್ಷನ್ ಮಾಡ್ತೀನಿ. ನನಗೆ ಎಷ್ಟು ಕ್ವಾಂಟಿಟಿ ಬೇಕೋ ನಾನು 10 ಕ್ವಾಂಟಿಟಿ ಹಾಕ್ತೀನಿ. 10 ಕ್ವಾಂಟಿಟಿಗೆ 700 ಅಂತ ಹೇಳಿದ್ರೆ ನನ್ನ ಹತ್ರ 7000 ರೂಪೀಸ್ ಇರಬೇಕು. ನಾನು 7000 ರೂಪೀಸನ್ನು ನನ್ನ ಟ್ರೇಡಿಂಗ್ ಅಕೌಂಟಲ್ಲಿ ಯಾವ ದಿನ 700 ರೂಪೀಸ್ ರೀಚ್ ಆಗುತ್ತೋ ಆ ದಿನ ನನ್ನ ಅಕೌಂಟಲ್ಲಿ 7000 ರೂಪೀಸ್ ಇದ್ದರೆ ಮಾತ್ರ ನನಗೆ ಶೇರ್ಸು ಬೈ ಆಗುತ್ತೆ. ನೋಡಿ, ಈಗ ನಾನು ಹಾಕಿದ್ದೀನಿ GTT ಬೈ ಆರ್ಡ್ರು, ಪ್ಲೇಸ್ ಬೈ ಆರ್ಡ್ರ್ ಅಂತ ಕೊಡ್ತೀನಿ.
ಕನ್ಫರ್ಮ್ ಅಂತ ಕೊಡ್ತೀನಿ. ಇಲ್ಲಿ ನೋಡಿ ಕನ್ಫರ್ಮ್ GTT ಆರ್ಡರ್ ಅಂತ ಹೇಳಿ ಬಂತು. ನಾನು ಕನ್ಫರ್ಮ್ ಅಂತ ಕೊಡ್ತೀನಿ. ನೋಡಿ GTT ಕ್ರಿಯೇಟೆಡ್ ಸಕ್ಸಸ್ಫುಲಿ ಅಂತ ಬಂತು. ನೋಡಿ ಈಗ ನಾನು GTT ಆರ್ಡರ್ ಹಾಕಿದೆ. GTT ಆರ್ಡರ್ ಎಲ್ಲಿರುತ್ತೆ ಅಂತ ಹೇಳಿದ್ರೆ ಆರ್ಡರ್ ಬುಕ್ಕಿಗೆ ಹೋಗಿ ಅಲ್ಲಿ GTT ಸೆಲೆಕ್ಟ್ ಮಾಡಿದ್ರೆ ನನಗೆ SBI ನಾನು ಈಗ ಹಾಕಿರೋ 10 ಶೇರ್ಸಿಗೆ GTT ಆರ್ಡರು ಕ್ರಿಯೇಟ್ ಆಗಿದೆ. ಇಲ್ಲಿ ನೋಡಿ ಎಕ್ಸ್ಪೈರಿ ಡೇಟ್ ಅಂತ ತೋರಿಸುತ್ತೆ. ಎಕ್ಸ್ಪೈರಿ ಡೇಟ್ ಯಾವತ್ತಿದೆ ಅಂದರೆ 29th March 2025 ತನಕ ಈ ಆರ್ಡರ್ಗೆ ವ್ಯಾಲಿಡಿಟಿ ಇರುತ್ತೆ. ಅಂದರೆ ಅಲ್ಲಿ ತನಕ ನನ್ನ ಆರ್ಡರ್ ಪೆಂಡಿಂಗ್ ಇರುತ್ತೆ. ಇವತ್ತಿಂದ 1 ವರ್ಷದ ಒಳಗಡೆ 700 ರುಪೀಸಿಗೆ ಬಂದಾಗ ಆ ಶೇರ್ಸು ಬೈ ಆಗುತ್ತೆ. ಈಗ ನಿಮಗೆ GTT ಬೈ ಆರ್ಡ್ರು ಕ್ಲಾರಿಟಿ ಇದೆ ಅನಿಸುತ್ತೆ, ಕ್ಲಿಯರ್ ಆಗಿದೆ ಅನಿಸುತ್ತೆ. ಬನ್ನಿ ಈಗ GTT ಸೆಲ್ ಆರ್ಡರ್ ನೋಡೋಣ ಹೇಗೆ ಅಂತ. SBIನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ಹೋಗಿ ಕ್ರಿಯೇಟ್ GTT ಆರ್ಡರ್ ಕೊಡ್ತೀನಿ. GTT ಆರ್ಡರ್ ಕ್ರಿಯೇಟ್ ಬಂದಾಗ ಈ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ಹೋಗಿ ಸೆಲ್ ಅಂತ ಕೊಡ್ತೀನಿ. ಆಲ್ರೆಡಿ ನಾನು 700 ರುಪೀಸಿಗೆ ಬಂತು, ಬೈ ಆಯಿತು ಶೇರು. ಈಗ ಅದು 752 ಹೋಗಿದೆ. ಅಂದರೆ ಆಲ್ರೆಡಿ ನಾನು 50 ರುಪೀಸ್ ಪ್ರಾಫಿಟ್ ಮಾಡ್ತಾ ಇದ್ದೀನಿ. ಆದರೆ ನನಗೆ ಇವತ್ತೇ ಅಲ್ಲ 800 ರುಪೀಸಿಗೆ ಬಂದಾಗ ಮಾತ್ರ ನಾನು ಸೆಲ್ ಮಾಡ್ತೀನಿ ಶೇರ್ಸನ್ನು. ಈಗ ಆಲ್ರೆಡಿ ನನಗೆ 50 ರುಪೀಸ್ ಪ್ರಾಫಿಟಲ್ಲಿದೆ. ಅನದರ್ 50 ರುಪೀಸ್ ಬಂದಾಗ ಮಾತ್ರ ನಾನು ಸೆಲ್ ಮಾಡ್ತೀನಿ ಅಂದ್ಕೊಂಡಾಗ ಈ ರೀತಿ GTT ಸೆಲ್ ಆರ್ಡರನ್ನು ನಾವು ಕ್ರಿಯೇಟ್ ಮಾಡ್ಬೋದು. ಸೆಲ್ ಆರ್ಡರ್ ಕ್ರಿಯೇಟ್ ಮಾಡಿದ ಮೇಲೆ ಇಲ್ಲಿ 10 ಶೇರ್ಸ್ ಅಂತ ಕೊಡಿ. 10 ಶೇರ್ಸನ್ನು ಹಾಕ್ತೀನಿ. ಇಲ್ಲಿ ನಾನು 800 ರುಪೀಸಿಗೆ ಬಂದಾಗ ಮಾತ್ರ ಸೆಲ್ ಮಾಡ್ತೀನಿ. ಇಲ್ಲಿ ಹೋಗಿ ನಾನು ಪ್ರೈಸನ್ನು ಫಿಕ್ಸ್ ಮಾಡ್ತೀನಿ. 800 ರುಪೀಸ್ ಫಿಕ್ಸ್ ಮಾಡ್ತೀನಿ. ಇಲ್ಲಿ ನಾನು 799 ಹಾಕ್ಬೋದು. 799 ಅಂದರೆ 799ಇಂದ 800 ರುಪೀಸಿಗೆ ಬಂದಾಗ ಮಾತ್ರ ನನ್ನ 10 ಶೇರ್ಸು ಸೆಲ್ ಆಗುತ್ತೆ. ಇದು ಇವತ್ತು ಬರ್ಬೋದು, ನಾಳೆ ಬರ್ಬೋದು, 1 ತಿಂಗಳಾದ್ಮೇಲೆ ಬರ್ಬೋದು, 2 ಮಂತ್ಸ್ ಆದಮೇಲೆ ಬರ್ಬೋದು, ಅಥವಾ 6 ಮಂತ್ಸ್ ಆದಮೇಲೆ ಬರ್ಬೋದು. ಯಾವಾಗ ಇದು 800 ರೀಚ್ ಆಗುತ್ತೋ SBI ಆವಾಗ ಸೆಲ್ ಆಗುತ್ತೆ. ಸೊ ಈಗ ನಾನು ಸೆಲ್ ಆರ್ಡರನ್ನು ಕ್ರಿಯೇಟ್ ಮಾಡ್ತೀನಿ. ಕನ್ಫರ್ಮ್ ಸೆಲ್ ಆರ್ಡರ್ ಕೇಳುತ್ತೆ. ಕನ್ಫರ್ಮ್ ಅಂತ ಕೊಟ್ಟಾಗ ನೋಡಿ ಸೆಲ್ GTT ನಾಟ್ ಅವೈಲೇಬಲ್, ಕಂಪ್ಲೀಟ್ POA ಅಂತ ಬರುತ್ತೆ. ಅಂದರೆ ನನ್ನ ಅಕೌಂಟಲ್ಲಿ ಶೇರ್ಸ್ ಇಲ್ಲ, ಅದಕ್ಕೆ ಶೇರ್ಸನ್ನು ನಾನು ಸೆಲ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಅಂತ ಹೇಳ್ತಾ ಇದೆ. ನಿಮ್ಮ ಹತ್ರ ಶೇರ್ಸ್ ಏನಾದರೂ ಇತ್ತು ಅಂದರೆ ಈ ರೀತಿ ಆಲ್ರೆಡಿ ಬೈ ಮಾಡಿ ಇಟ್ಕೊಂಡಿದ್ರೆ ಈ ರೀತಿ ಶೇರ್ಸನ್ನು ಸೆಲ್ಲಿಗೆ ಹಾಕಬಹುದು. ಹಾಕಿದಾಗ ನಾನು ಹೇಗೆ ಬೈ ಮಾಡಿದಾಗ ಆರ್ಡರ್ ಪೆಂಡಿಂಗ್ ಆರ್ಡ್ರಲ್ಲಿ ಇತ್ತೋ ಅದೇ ಥರ ಇಲ್ಲಿ ನಿಮ್ಮ ಆರ್ಡರ್ ಬುಕ್ಕಲ್ಲಿ GTTನಲ್ಲಿ ಈಗ ಹೇಗೆ ನನ್ನ ಬೈ ಆರ್ಡ್ರ್ ಪೆಂಡಿಂಗ್ ಇದೆಯೋ ಅದೇ ಥರ ಸೆಲ್ ಆರ್ಡ್ರ್ ಸಹಿತ ಪೆಂಡಿಂಗಲ್ಲಿರುತ್ತೆ. ಇದಕ್ಕೂ ಸಹಿತ ವ್ಯಾಲಿಡಿಟಿ 1 ಇಯರ್. ಇವತ್ತು ನಾನು ಸೆಲ್ ಆರ್ಡರ್ ಕ್ರಿಯೇಟ್ ಮಾಡಿದೆ ಅಂತ ಹೇಳಿದ್ರೆ ಈ ದಿನದಿಂದ 1 ವರ್ಷದವರೆಗೂ ನಿಮಗೆ ವ್ಯಾಲಿಡಿಟಿ ಇರುತ್ತೆ. ಆ 1 ವರ್ಷದಲ್ಲಿ ಯಾವತ್ತು ಬೇಕಿದ್ರೂ ಸೆಲ್ ಆಗಬಹುದು ಶೇರ್ಸು. ಇದನ್ನು GTT ಬೈ ಆ್ಯಂಡ್ ಸೆಲ್ ಆರ್ಡರ್ಸ್ ಅಂತ ಹೇಳ್ತೀವಿ. ಇದು ನಿಮಗೆ ತುಂಬ ಯೂಸ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ವೆಸ್ಟರ್ಸಿಗೆ ಯಾವ ರೇಟಿಗೆ ಬಂದಾಗ ಬೈ ಮಾಡಬೇಕು, ಯಾವ ರೇಟಿಗೆ ಬಂದಾಗ ಸೆಲ್ ಮಾಡಬೇಕು ಅಂತ ಅನ್ನೋದು ಅವರು ಮೊದಲೇ ಡಿಸೈಡ್ ಮಾಡಿ ಈ ರೀತಿ GTT ಆರ್ಡರ್ನ ಹಾಕಿಟ್ಕೊಂಡ್ರೆ ಆ ಪ್ರೈಸಿಗೆ ಬಂದಾಗ ಆಟೋಮೆಟಿಕ್ಕಾಗಿ ಶೇರ್ಸು ಸೆಲ್ ಆಗುತ್ತೆ, ಆಟೋಮೆಟಿಕ್ಕಾಗಿ ಶೇರ್ಸು ಬೈ ಆಗುತ್ತೆ. ಇದು ಇನ್ವೆಸ್ಟರ್ಸಿಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. ಸೊ ನಮ್ಮ 3 ಡೇಸ್ ವರ್ಕ್ಶಾಪ್ ಇರುತ್ತೆ ಶುಕ್ರವಾರ, ಶನಿವಾರ, ಭಾನುವಾರ. ಸೊ ಪ್ರತಿ ವಾರ ಹೊಸ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ 3 ಬ್ರಾಂಚಸ್ ಇರುತ್ತೆ, ರಾಜಾಜಿನಗರ, ಯಲಹಂಕ ಮತ್ತು JP ನಗರ. ನಿಮ್ಗೆ ಯಾವ ಬ್ರಾಂಚ್ ಹತ್ರ ಆಗಿರುತ್ತೋ ನೀವು ಅಲ್ಲಿ ಹೋಗಿ ಕೋರ್ಸಸ್ ಜಾಯ್ನ್ ಆಗ್ಬೋದು. ಸೊ ನೀವು ನಮ್ಮ ನಂಬರ್ಗೆ ಕಾಲ್ ಮಾಡಿ. ಸೊ ಅವರು ನಿಮಗೆ 500 ರುಪೀಸ್ ಅಡ್ವಾನ್ಸ್ ಬುಕ್ಕಿಂಗ್ ಅಂತ ಮಾಡಿಸ್ಕೋತಾರೆ. ಸೊ ದಟ್ ನಿಮ್ಮ ಸೀಟ್ಸ್ ಬುಕ್ ಆಗಿರುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ ಸೀಟ್ಸ್ ಹೌಸ್ಫುಲ್ ಆಗಿರೋದ್ರಿಂದ ಫಸ್ಟೇ ನೀವು ಸೀಟ್ ಬುಕ್ ಮಾಡ್ಕೊಂಡು ಬರೋದು ತುಂಬ ಒಳ್ಳೆಯದು. ಸೊ ಥ್ಯಾಂಕ್ ಯು. ಸಿಗೋಣ ಇದೇ ಶುಕ್ರವಾರ.